ರಕ್ಷಿತಾ ಶೆಟ್ಟಿ. ಒಂದು ಟೈಮಲ್ಲಿ ಇವ್ರು ಮಾತನಾಡೋ ಸ್ಟೈಲಿಗೆ ತುಂಬಾ ಟ್ರೋಲ್ ಆಗ್ತಿದ್ರು. ಬಟ್ ಫಾಸ್ಟ್ ಫಾರ್ವರ್ಡ್ ಟು ನಾವ್ ಈಗ ಅದೇ ಜನರು ಅವರ ಮುಗ್ಧತೆ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ನೆಸ್ಗೆ ಇಷ್ಟಪಡ್ತಿದ್ದಾರೆ. ಸೊ ಈ ಹೇಟ್ ಅನ್ನ ಲವ್ಗೆ ಕನ್ವರ್ಟ್ ಮಾಡಿದ್ರು. ಬನ್ನಿ ತಿಳ್ಕೊಳ್ಳುವ. ರಕ್ಷಿತಾ ಶೆಟ್ಟಿ ಇವರು ಮೂಲತಃ ಉಡುಪಿಯವರು. ಬಟ್ ಇವರು ಹುಟ್ಟಿ ಬೆಳೆದ ಜಾಗ ಮುಂಬೈ. ಇವರ ಎಂಟೈರ್ ಸ್ಕೂಲ್ ಅಂಡ್ ಕಾಲೇಜ್ ಲೈಫ್ ಮುಂಬೈಯಲ್ಲೇ ಮುಗಿಸಿದ್ರು. ಇವರ ಯೂಟ್ಯೂಬ್ ಜರ್ನಿ 2020 ಸ್ಟಾರ್ಟ್ ಮಾಡಿದ್ರು. ಕೋವಿಡ್ ಇದ್ದ ಕಾರಣ ಕೆಲಸ ಇಲ್ಲದೆ ಜನರು ತಮ್ಮ ತಮ್ಮ ಊರಿಗೆ ಶಿಫ್ಟ್ ಆಗಿದ್ರು. ಹೀಗೆ ರಕ್ಷಿತಾ ಅವರ ಊರಿಗೆ ಹೋಗಿದ್ರು. ಲಾಕ್ಡೌನ್ ಎಂಡ್ ಆದ್ಮೇಲೆ ವೆನ್ ಥಿಂಗ್ಸ್ ಬಿಕೇಮ್ ನಾರ್ಮಲ್ ಅವರು ವಾಪಸ್ ಮುಂಬೈಗೆ ಶಿಫ್ಟ್ ಆದ್ರು. ಬಟ್ ಅವರು ಅವರ ಊರನ್ನ ತುಂಬಾ ಮಿಸ್ ಮಾಡ್ತಿದ್ರು. ಅದನ್ನ ನೆನ್ಸ್ಕೊಂಡು ಒಂದು ದಿನ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡಿದ್ರು, ಎಲ್ಲಿ ಅವರ ಊರಿನ ಬಗ್ಗೆ ಅಂಡ್ ಅಲ್ಲಿನ ಜನರು ಹೇಗಿರ್ತಾರೆ, ಅಲ್ಲಿನ ಲೈಫ್ ಸ್ಟೈಲ್ ಅನ್ನ ಸಿಟಿ ಲೈಫ್ಗೆ ಕಂಪೇರ್ ಮಾಡಿ ಅವರ ಫೀಲಿಂಗ್ಸ್ ಅನ್ನ ಹೇಳಿದ್ರು. ಫಸ್ಟ್ ಕಂಟೆಂಟ್ ಅದೇ ಕಂಟೆಂಟ್. ನಾನು ಒಂದು ಬೇಜಾರಾಗಿ ಟೆರೆಸ್ ಅಲ್ಲಿ ಹೋಗಿದ್ದು, ನಾನು ಹೇಳುದು ನನಗೆ ನನ್ನ ಊರು ಎಷ್ಟು ನೆನಪಾಗ್ತಾ ಇದೆ, ಎಂತ ಊರಲ್ಲಿ ಹೀಗ ಊರಲ್ಲಿ ಹಾಗೆ ಆಗುತ್ತೆ. ಲೈಕ್ ಫಸ್ಟ್ ವಿಡಿಯೋಲೆ ವೈರಲ್ ಆಗಿತ್ತು. ಅಂಡ್ ಇವರ ಫಸ್ಟ್ ವಿಡಿಯೋವೇ ಫೇಸ್ಬುಕ್ ಅಲ್ಲಿ ವೈರಲ್ ಹೋಗಿತ್ತು ಅಂಡ್ ಯೂಟ್ಯೂಬ್ ಅಲ್ಲಿ ಸಹ ತುಂಬಾ ವ್ಯೂಸ್ ಬಂದಿತ್ತು. ಇದಾದ್ಮೇಲೆ ಇವರು ವೈನ್ಸ್ ಟೈಪ್ ಅದು ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಅದಕ್ಕೆ ಸಹ ಒಳ್ಳೆ ವ್ಯೂಸ್ ಬರ್ತಿತ್ತು. ಅದಾದ್ಮೇಲೆ ಊರಿಗೆ ಬಂದಾಗ ವ್ಲಾಗ್ಸ್ ಮಾಡಿ ಜನರಿಗೆ ತೋರಿಸ್ತಿದ್ರು. ಇವರ ವಿಡಿಯೋಸ್ ಅಲ್ಲಿ ಇವರು ಜಾಸ್ತಿ ಎಫರ್ಟ್ಸ್ ಏನು ಆಗ್ತಿರ್ಲಿಲ್ಲ, ಹೇಗೆ ರೆಕಾರ್ಡ್ ಮಾಡಿದ್ರು ಹಾಗೆ ಅಪ್ಲೋಡ್ ಮಾಡಿ ಬಿಡ್ತಿದ್ರು. ಅವರು ತುಳು ಅಂಡ್ ಕನ್ನಡ ಒಳ್ಳೆ ಮಾತನಾಡೋದ್ರಿಂದ ಟ್ರೋಲರ್ಸ್ಗೆ ಇವರ ಮೇಲೆ ಕಣ್ಣು ಬಿತ್ತು ಅಂಡ್ ಅವರು ಇವರ ಮೇಲೆ ತುಂಬಾ ವಿಡಿಯೋಸ್ ಮಾಡಿ ಹಾಕ್ತಿದ್ರು ಅಂಡ್ ಆ ವಿಡಿಯೋಗೆ ಸಹ ತುಂಬಾ ವ್ಯೂಸ್ ಬರ್ತಿತ್ತು. 2022-23 ಅಲ್ಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಇವರು ಫುಲ್ ವೈರಲ್ ಸೆನ್ಸೇಷನ್ ಆಗಿದ್ರು. ಇವರ ವ್ಲಾಗ್ಸ್ ಗಿಂತ ಜಾಸ್ತಿ ಇವರ ಟ್ರೋಲ್ ವಿಡಿಯೋಸ್ ತುಂಬಾ ವೈರಲ್ ಹೋಗ್ತಿತ್ತು. ಇದ್ರಿಂದ ಇವರಿಗೆ ತುಂಬಾ ಆಡಿಯನ್ಸ್ ಸಿಕ್ಕಿದ್ರು. ಕೆಲವರು ಇವರನ್ನ ಹೇಟ್ ಮಾಡಿದ್ರೆ ತುಂಬಾ ಜನ ಇವರನ್ನ ಇಷ್ಟಪಡ್ತಿದ್ರು. ಅಂಡ್ ಇವರು ಹೇಳುವ ಪ್ರಕಾರ ಈ ಟ್ರೋಲ್ ಚಾನಲ್ಸ್ ಅಂಡ್ ಇವರು ಇಂಟರ್ ಡಿಪೆಂಡೆಂಟ್. ನನಗೆ ಆಕ್ಚುಲಿ ಇಷ್ಟ ಟ್ರೋಲು. ಲೈಕ್ ನಾನು ಎಂಜಾಯ್ ಮಾಡ್ತೀನಿ ಟ್ರೋಲು ಅಂತ ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ಇದೇ ಒಂದು ಬಿಸ್ನೆಸ್. ಗೊತ್ತಾಯ್ತಾ? ಅವರಿಗೆ ಕೂಡ ಟ್ರೋಲರ್ಸ್ಗೆ ಕೂಡ ನಾನು ಬೇಕು, ನನಗೆ ಕೂಡ ಟ್ರೋಲರ್ಸ್ ಬೇಕು. ಅರ್ಥ ಆಯ್ತಾ? ಹೌದು. ನನ್ನಿಂದ ಒಂದು 2 ಸಬ್ಸ್ಕ್ರೈಬರ್ ಅವರಿಗೆ ಸಿಕ್ಕಿದ್ರೆ, ಸ್ವಲ್ಪ ದೊಡ್ಡ ಸಿಕ್ಕಿದ್ರೆ ನನ್ಗೇನೆ ಪುಣ್ಯ ಅಲ್ವಾ? ಫ್ರೀಯಾಗಿ ಪಬ್ಲಿಸಿಟಿ ಸಿಗುವಾಗ ಯಾರು ಬೇಡ ಅಂತ ಹೇಳ್ತಾರೆ? ಅವರಿಗೆ ಜಸ್ಟ್ ಜನರ ಅಟೆನ್ಷನ್ ಬೇಕು. ಅದು ಬೇಕಾದ್ರೆ ಲವ್ ಆಗಿರ್ಲಿ ಹೇಟ್ ಆಗಿರ್ಲಿ. ಇವರ ವಿಡಿಯೋಸ್ ಜಾಸ್ತಿ ಅನ್ಫಿಲ್ಟರ್ಡ್ ಆಗಿರೋದ್ರಿಂದ ಕೆಲವು ಜನರು ಇವರ ವಿಡಿಯೋಸ್ ಅನ್ನು ಔಟ್ ಆಫ್ ಕಾಂಟೆಕ್ಸ್ಟ್ ತಗೊಂಡು ತುಂಬಾ ಕಾಂಟ್ರವರ್ಸಿಗೆ ಸಹ ಒಳಗಾಗಿದ್ರು. ಇದನ್ನ ಇವರು ಕೆಲವು ಇಂಟರ್ವ್ಯೂಸ್ ಅಲ್ಲಿ ಕ್ಲಾರಿಫೈ ಸಹ ಮಾಡಿದ್ದಾರೆ ಅಂಡ್ ಆ ಸಿಚುವೇಶನ್ ಅನ್ನ ತುಂಬಾ ಮೆಚ್ಯೂರ್ ಆಗಿ ಹ್ಯಾಂಡಲ್ ಸಹ ಮಾಡಿದ್ದಾರೆ. ಇದೆಲ್ಲ ಆಗ್ತಾ ಆಗ್ತಾ ಇವರು ಕನ್ನಡದಲ್ಲಿ ಸಹ ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಟು ರೀಚ್ ವೈಡರ್ ಆಡಿಯನ್ಸ್ ಅಂಡ್ ಇದ್ರಲ್ಲಿ ಸಹ ಅವರಿಗೆ ಒಳ್ಳೆ ವ್ಯೂಸ್ ಬರ್ತಿತ್ತು. ಬಟ್ ಇದೆಲ್ಲ ಜಸ್ಟ್ ಅವರ ಬಿಗಿನಿಂಗ್. ಇವರ ರಿಯಲ್ ಟರ್ನಿಂಗ್ ಪಾಯಿಂಟ್ ಈಗ ಸ್ಟಾರ್ಟ್ ಆಗಿತ್ತು. ನನ್ನ ಹೆಸರು ಆಕ್ಚುಲಿ ರಕ್ಷಿತಾ ಶೆಟ್ಟಿ ಅಂತ. ಕನ್ನಡ ಕಲಿಬೋದು ನಾನು, ಎಂತ ಪ್ಲಾನ್ ಇಲ್ಲ, ಜಸ್ಟ್ ಹೋಗುದು, ಆಡುವುದು. ಬಿಗ್ ಬಾಸ್ ಕರ್ನಾಟಕದ ಒನ್ ಆಫ್ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ. ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ಈ ಶೋ ಅನ್ನು ನೋಡ್ತಾರೆ. ಇಂಥ ಶೋಗೆ ಹೋಗುದು ಈಸ್ ರಿಯಲಿ ಅ ಗೇಮ್ ಚೇಂಜಿಂಗ್ ಫಾರ್ ಅವರ್. ಇಂಥ ಶೋಗೆ ಹೋಗೋದ್ರಿಂದ ಇವರು ತುಂಬಾ ಆಡಿಯನ್ಸ್ ಅನ್ನ ಪುಲ್ ಮಾಡ್ಕೊಳ್ಬಹುದು. ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಡೇನ ಇವಿಕ್ಟ್ ಆಗಿ ವಾಪಸ್ ಬಂದ ವಿಷಯ ನಿಮ್ಗೆಲ್ರೂ ಗೊತ್ತೇ ಇದೆ. ಅದನ್ನ ನಾನು ಪುನಃ ಎಕ್ಸ್ಪ್ಲೇನ್ ಮಾಡಲ್ಲ. ಏನಾದ್ರೂ ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಎವಿಕ್ಟ್ ಆದ್ಮೇಲೆ ಜನರಿಗೆ ಅವರ ಮೇಲೆ ತುಂಬಾ ಬೇಜಾರಾಯ್ತು ಅಂಡ್ ಅವ್ರು ವಾಪಸ್ ಬರ್ಬೇಕಂತ ತುಂಬಾ ಡಿಮಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಅದೇ ಆದದ್ದು. 1 ವಾರದಲ್ಲಿ ವಾಪಸ್ ಬಂದ್ರು. ಈ ಶೋಗೆ ಹೋದ್ಮೇಲೆ ಜನರಿಗೆ ಇವರ ಟ್ರೋಲ್ಗಿಂತ ಜಾಸ್ತಿ ಇವರ ಇನ್ನೋಸೆನ್ಸ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ನೆಸ್ ತುಂಬಾ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂಡ್ ಶೋ ಅಲ್ಲಿ ಒಳ್ಳೆ ಎಂಟರ್ಟೈನ್ ಸಹ ಮಾಡ್ತಿದ್ದಾರೆ ಅಂಡ್ ಜನರು ಇವರೊಟ್ಟಿಗೆ ತುಂಬಾ ರಿಲೇಟ್ ಸಹ ಮಾಡ್ತಾರೆ, ಮೋಸ್ಟ್ಲಿ ಕೋಸ್ಟಲ್ ಕರ್ನಾಟಕ ಪೀಪಲ್ಸ್. ಅಂಡ್ ಇವರು ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ರಂದ್ರೆ ಇವರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಈಗ ಸಹ ವಿಡಿಯೋಸ್ ಬರ್ತಾ ಉಂಟು. ಮೋಸ್ಟ್ಲಿ ಅದನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇದರಿಂದ ಇವರಿಗೆ ಹೊಸ ಆಡಿಯನ್ಸ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಅಂಡ್ ಇವ್ರು ಇಷ್ಟು ದೊಡ್ಡ ಗ್ಯಾಪ್ ತಗೊಂಡ್ರು ಇವರ ಚಾನಲಿನ ರೀಚಿಗೆ ಯಾವ ಎಫೆಕ್ಟ್ ಬೀಳಲ್ಲ. ರಕ್ಷಿತ್ ಅಂತ ಕ್ರಿಯೇಟರ್ಸ್ ಯಾಕೆ ಫೇಮಸ್ ಆಗ್ತಾರೆ ಅಂತ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ ನೋಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವರ್ಷದೊಳಗೆ 10 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕು. ಅದಕ್ಕೆ ಬಾಯ್.